ನಮ್ಮ ಆಟದ ಮೈದಾನ ನಮ್ಮ ಹಕ್ಕು, ಇದನ್ನು ಕಬಳಿಸಲು ಸಂಚು ರೂಪಿಸುತ್ತಿರುವುದು ಕೋಮು ಮಂಡಳಿ ಅಂತ ಆರೋಪಿಸಿ ರಾಷ್ಟ್ರಭಕ್ತರ ಬಳಗ ಬೃಹತ್ ಪ್ರತಿಭಟನೆ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮೈದಾನ ನಮ್ಮದು, ನಮ್ಮ ಹಕ್ಕು ಅಂತ ಘೋಷಣೆ ಹಾಕಿದ್ರು. ಇದು ಮಹಾನಗರ ಪಾಲಿಕೆಗೆ ಸೇರಿದ ಜಾಗ, ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಒತ್ತಾಯಿಸಿದರು. ಮಾಜಿ ಸಚಿವ KS ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಹ ಸಲ್ಲಿಕೆ ಮಾಡಲಾಯಿತು. ಆದಷ್ಟು ಬೇಗ ವಿವಾದವನ್ನು ಬಗೆಹರಿಸಬೇಕು ಅಂತ ಒತ್ತಾಯಿಸಿದರು. ಗ್ರೀನ್ ಬೆಲ್ಟ್ ಏರಿಯಾ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಅನ್ನ ರಾಷ್ಟ್ರಪತಿಗಳು ಬದಲಾವಣೆ ಮಾಡಕ್ಕಾಗಲ್ಲ. India cannot conversion this land because already this land is declared as a green area. Green area. How can we do ಇದನ್ನ? ಯಾರು ಉನ್ನಾರ ಇದು? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಕೇಳೋರು ಯಾರು ಇಲ್ಲ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಯಾರು ಇಲ್ಲ. ನಮ್ಮ ಪ್ರತಿಭಟನೆ ನ್ಯಾಯ ಮತ್ತು ಅನ್ಯಾಯ, ಸತ್ಯ ಮತ್ತು ಮಿಥ್ಯ ಎರಡನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರಕ್ಷಣಾಧಿಕಾರಿಗಳು ಹೋಗ್ತೀವಿ ನಾವು ನ್ಯಾಯಾಲಯಕ್ಕೆ. ಅಲ್ಲಿ ಪಾನಿ ಈಗಾಗಲೇ ತೀರ್ಮಾನ ಆಗೋಗಿದೆ. ಈ ದೇಶದಲ್ಲಿ ರಾಮ ಮಂದಿರ ತೀರ್ಮಾನ ಆಗೋಗಿದೆ. ಪಾರ್ಕಿಂಗ್ ಪ್ಲೇಸ್ ಅದೊಂದು ಪಬ್ಲಿಕ್ ಪ್ಲೇಸ್. ಆ ಪಬ್ಲಿಕ್ ಪ್ಲೇಸ್ ಅನ್ನ ಮನಸ್ಸಿಗೆ ತುಂಬಾ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಉಂಡು ಮನೆಗೆ ಹಿಂಗೆ ಕನ್ನ ಕೊಟ್ಟಿದ್ದಾರೆ ಅಂತ ಕೂಡ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾರೆ. ನಮ್ಮವರು ಕೂಡ ಮಾಡಬಾರ್ದು. ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ರೈಲ್ವೆ ಹಳಿ ತಗೊಂಡ್ಬಂದು ಬೇರೆ ಕಟ್ಟಿರುವುದು ಕಾನೂನು ಬಾಹಿರ ಅಂತವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಇವತ್ತಿನ ತನಕ ಮಾಡಿಲ್ಲ. ನೀವ್ಯಾಕೆ SP ಹಾಕಿರ್ಬೇಕು? ಬೇಕು ಸರ್, ನಾವೇನು ದನ ಕಾಯಕ್ ಬಂದಿದ್ದೇವೆ? ಅರ್ಜಿ ಕೂಡ ನಿಮಗೆ ಕಣ್ಕಾಣಲ್ವಾ? ನಾವು ಅವತ್ತು ಮೊಬೈಲ್ ಮಾತಾಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ವಾದ ಮಾಡಕ್ಕೆ ಇಷ್ಟಪಡಲ್ಲ. ಕ್ರಮ ತಗೊಳ್ಳಿ. ನಾನ್ ಮನೆ ಕೊಡೋ ನೀವ್ ಹೇಳ್ಬೇಕು. ನೀವು ಹೇಳ್ಕೊಡಿ. ನಾ ಮನವಿ ಕೊಡಕ್ಕೆ ಬಂದಿರೋದು. ನಾನು ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿವಮೊಗ್ಗ ಜನರ ಭಾವನೆ ನೀವು ಇಟ್ಟಿದ್ದಾರೆ. ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಇಲಾಖೆ ಅಂತ ಬಂದಿರಂತ ಮ್ಯಾಪ್ ಅಲ್ಲಿ ಸಿಡಿಪುರಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಆ ಜಾಗ ಒಂದು ಆಟದ ಮೈದಾನ, ಪ್ರೇಯರ್ ಇದ್ರೆ ನಮಾಜ್ಗೆ ಅವಕಾಶ ಇಲ್ಲ. ಆದ್ರೂ ಕೂಡ ಯಾವಂತ ಏನ್ ಸಂಬಂಧ? ಇದಕ್ಕೆ ಅಡ್ರೆಸ್ ಇಲ್ಲ, ಅಪ್ಪ ಅಮ್ಮ ಇಲ್ಲ. ಹಾಗಾಗಿ ಇದು ಅವ್ರಿಗೆ ಯಾವ ಕಾರಣಕ್ಕೂ ಬರಲ್ಲ. ಇಮ್ಮಿಡಿಯೇಟ್ ನೀವು ಜಿಲ್ಲಾಧಿಕಾರಿಗಳಿಗೆ ಗಮನ ಕೊಡಬೇಕು, ನ್ಯಾಯ ಕೊಡಬೇಕು ನಾವು ಕೇಳಕ್ ಬಂದಿದ್ದೀವಿ. ಮೂರನೇದು, ನಿಮ್ಮವರೇ ಆಯುಕ್ತರು ಪತ್ರ ಬರೆದಿದ್ದಾರೆ. ಇದರಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ. ಈ ಮೂರು ಅಂಶ ನಾನು ಇನ್ನೂ ಸಾಕಷ್ಟು ದಾಖಲೆಗಳಿದ್ದಾವೆ, ಅದೆಲ್ಲ ಗಮನಿಸಿ ನಿಮ್ಮ ಮುಂದೆ ಬರ್ತೇನೆ. ಆದಷ್ಟು ಬೇಗ ಅದನ್ನ ತೆರವುಗೊಳಿಸಿ ನಗರ ಪಾಲಿಕೆ ಅಷ್ಟೇ ಉಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ಹೋರಾಟಗಳನ್ನ ನಾವು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆನ ಇಬ್ಬರು ಕೊಡ್ತಾ ಇದ್ದೀನಿ. ಇಡೀ ಶಿವಮೊಗ್ಗ ನಗರ ಜನತೆ ಪರವಾಗಿ ಈ ಮನವಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಾವು ಆರೋಗ್ಯ ಸಮಸ್ಯೆ ಅನ್ನೂ ಸಹಿತ ಅಷ್ಟು ನಾನು ಎಂದೂ ಉದ್ವೇಗ ಆಗಿಲ್ಲ, ಇಬ್ಬರಿಗೂ ಗೊತ್ತು. 15 ದಿನದಲ್ಲಿ ಇದಕ್ಕೊಂದು ರೂಪ ತಂದ್ರೆ ಸರಿ. ಅದು ಬೇಡಿಕೆ ಹಾಕಿರೋರು ಯಾರೋ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಇದನ್ನ ನಗರ ಪಾಲಿಕೆ ಆಸ್ತಿ ಅಂತ ಡಿಕ್ಲೇರ್ ಮಾಡಬೇಕು. ನಿಮಗಿಂತ ಅವಕಾಶ ಜೀವನದಲ್ಲಿ ಸಿಗೋದಿಲ್ಲ. ನ್ಯಾಯಬದ್ಧವಾಗಿ ಯಾರ್ಯಾರೋ ಪ್ರೆಷರ್ ಹಾಕಿದ್ರು ಅಂತ ಅನ್ಕೊಂಡು ಆ ಪ್ರೆಷರ್ಗಳಿಗೆ ಈಡಾದ್ರೆ ಎಲ್ಲಂತೆ ನೀವು ಒಬ್ಬರಾಗ್ತೀರಿ. ನಮ್ಮ ಮೈದಾನ ಯಾವುದು ಅನ್ನೋದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ಅಪ್ಪ ಅಮ್ಮ ಇಲ್ಲ, ಅಡ್ರೆಸ್ಸೇ ಇಲ್ಲ. ಎರಡನೇದು, ಸೈಯದ್ ಇಮಾಮ್ ಮತಾಬುಲ್ಲಾ ಅಜರ್ ಮೊಹಲ್ಲಾ ಶಿವಮೊಗ್ಗ. ಅಜರ್ ಮೊಹಲ್ಲಾ ಎಲ್ಲಿದೆ? ಯಾರಿಗೂ ಗೊತ್ತಿಲ್ಲ. ಅಜರ್
ಅಲ್ಲ ಕೇಳಿದೆ ಅದೇ ಹೇಳ್ತೀನಿ. ಜಿಲ್ಲಾಧಿಕಾರಿಗಳು ಕಮಿಷನ್ ಕೇಳಬೇಕೀಗ. ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಕೇಳಿದಾರೆ, ನನಗೆ ಕೇಳಕ್ಕಿಂತ ಮುಂಚೆನೆ ಅವ್ರು ಹೇಳ್ತಾರೆ ಹುಡುಗಿ ಹುಡುಕಿ 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 ಇಡೀ ಊರಲ್ಲಿ. ಯಾಕೆಂತಂದ್ರೆ ಇಲ್ಲಿರೋದು ಆದ್ಮೇನ ಇಡೀ ಊರು ಹುಡುಕ್ತಾ ಇರತ್ತೆ. ಹುಡುಕಿದ ಮೇಲೆ ಈ MKK ಅವರಿಗೆಲ್ಲ ಮಹಾಕವಿ ಕಾಳಿದಾಸ ರಸ್ತೆ ಅಲ್ಲಿ ಪಕ್ಕದಲ್ಲಿ ಒಂದ್ ಯಾವ್ದೋ ಸಣ್ಣ ಬೋರ್ಡ್ ಇರುತ್ತೆ. ನಾನು ಹುಟ್ಟು ಬೆಳೆದಿದ್ದೇನೆ, ನಾನು ಬೋರ್ಡ್ ನೋಡಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸುದ್ದಿ ಬಂದಿದೆ, ಅಲ್ಲೇನೋ ಒಂದು ಬೋರ್ಡ್ ಇದೆ ಅಂತೆ, ಅದರ್ ಮಹಲ್ಲ ಅಂತ. ಅಂದ್ರೆ ಈ ಜಾಗಕ್ಕೂ ಅದರ್ ಮಹಲ್ಲಕ್ಕೂ ಸಂಬಂಧವಿಲ್ಲ. ಪ್ರತಿಭಟನೆ ವೇಳೆ SP ಮಿಥುನ್ ಕುಮಾರ್ ರಾಜೀನಾಮೆ ನೀಡಿ ಹೋಗ್ಲಿ ಅಂತ ಈಶ್ವರಪ್ಪ ಹೇಳಿದರು. ರೈಲ್ವೆ ಕಂಬಿ ಬಳಸಿದ್ದಕ್ಕೆ ಯಾಕೆ ಕೇಸ್ ಹಾಕಿಲ್ಲ ಅಂತ ಪ್ರಶ್ನಿಸಿದರು. ನನ್ನ ಮೇಲೆ ಆಗ FIR ಮಾಡಿದ್ರಿ, ಈಗ ಯಾಕೆ ಮಾಡಿಲ್ಲ ಅಂತ ಕೇಳಿದರು. ಈ ವೇಳೆ SP ಮಿಥುನ್ ಕುಮಾರ್ ಅವರು ಸಹ ಗರಂ ಆದರು. ಈ ವೇಳೆ ಮಾತಿನ ಚಕಮಕಿಯೂ ನಡೀತು. ನೀವು IAS IPS ಓದಿರಬಹುದು, ನಿಮಗೆ ಕಾಂಗ್ರೆಸ್ನವರು ಬೆಂಬಲ, ಕಾಂಗ್ರೆಸ್ನವರು ಒತ್ತಡ ಯಾಕೆ ಮುಸಲ್ಮಾನರು ಓಟು. ನಾನು ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಹೇಳಕ್ ಇಷ್ಟಪಡ್ತೇನೆ, ಈ ರೀತಿ ನ್ಯಾಯಪರವಾಗಿ, ನಾನು ಬರೀ ಹಿಂದೂಗಳ ಪರವಾಗಿ ಅಂತ ಹೇಳಲ್ಲ, ನ್ಯಾಯಪರವಾಗಿ ನೀವು ತೀರ್ಮಾನ ತಗೊಳ್ಳೋದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ, ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನ್ಯಾಯಪರವಾಗಿ ಇಲ್ಲ ಆ ಜಾಗ ಅದಲ್ಲ ಅವ್ರದಲ್ಲ ಅದಕ್ಕೆ ನೀವು ಬರೆದ್ರೆ ನಿಮ್ಮ ಮಕ್ಕಳು ಮರಿ ಉದ್ಧಾರ ಆಗ್ತಾರೆ. ಇಲ್ಲ ಕಾಂಗ್ರೆಸ್ ಒತ್ತಡ ಇದೆ, ನಾವೇನು ಮಾಡೋಕ್ಕಾಗಲ್ಲ, ನೀವು ಕೋರ್ಟ್ಗೆ ಹೋಗಿ, ಕೋರ್ಟಿನ ಹೋಗ್ತದೆ, ನೀವು DC ಆಗಿರ್ಬೇಕು, ನೀವು SP ಆಗಿರ್ಬೇಕು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾವು ಬಿಡೋದಿಲ್ಲ. ಈ ಜಾಗ ನಮ್ಮ ಶಶಿಕಲಾ ಹೇಳಿದ್ರು, ಏನ್ ಹೇಳಿದ್ರು, ರಕ್ತ ಕೊನೆ ಹರಿಯಿರತ್ತಂತೂ ಕೂಡ ಆ ಜಾಗ ನಾವು ಜನಕ್ಕೆ ಉಳಿಸೋದೇ, ಇದು ಕೊನೆಯ ತೀರ್ಮಾನ. ಈ ತೀರ್ಮಾನಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ, ರಕ್ಷಣಾಧಿಕಾರಿಗಳಿಗೆ ಹೇಳ್ತೀನಿ, ಈ ರೀತಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಅಪ್ಪ ಅಮ್ಮ ಹೆಸರಿಲ್ಲ, ವಿಳಾಸ ಇಲ್ಲ, ಅದು ಅಕ್ರಮ ಅಲ್ಲ ಇದೆ ಅಂತ ಹೇಳಿದ್ರಿಗೆ ನೀವು ಒಪ್ತೀರಿ ಅನ್ನೋದಾದ್ರೆ ಯಾಕೆ IAS ಮಾಡ್ಬೇಕು, ಯಾಕೆ IPS ಮಾಡ್ಬೇಕು? ನಿಮ್ಮ ಅಪ್ಪ ಅಮ್ಮ IAS ಮಾಡಿದ್ದು, IPS ನೀವು ಮಾಡಿದ್ದು ಅನ್ಯಾಯ ಪರ ನಿಂತ್ಕೊಳ್ಳಿ ಅಂತ ಹೇಳಕ, ಮುಸಲ್ಮಾನರ ಪರ ನಿಂತ್ಕೊಳ್ಳಿ ಅಂತ ಹೇಳಕ, ಕಾಂಗ್ರೆಸ್ ಒತ್ತಡಕ್ಕೆ ಬಗ್ರಿ ಅಂತ ಹೇಳ್ಬೇಕ? IAS IPS ಗೆ ರಾಜೀನಾಮೆ ಕೊಟ್ಟು ಒಂದೇ ನಮ್ಮ ಜೊತೆ ಧರಣಿ ಹೋರಾಟ ಮಾಡಿ. ಇದಕ್ಕೆ ಕೂತ್ರೆ ನಾವು ನ್ಯಾಯಬದ್ಧ ಹೋರಾಟ ಮಾಡ್ತಾ ಇದ್ದೇವೆ. ನಾವೇನು ನಿಮಗೆ ಅನ್ಯಾಯ ಮಾಡಿ ನಮಗೆ ಮಾಡ್ಕೊಡಿ ಅಂತ ಹೇಳಕ್ ಹೋಗಿಲ್ಲ. ನೀವು ಹಿಂಗೆ ಮುಂದೋದ್ರೆ ಸಾಧ್ಯ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಆ ಒಂದು ಬ್ಯಾರಿಕೇಡ್ ಅನ್ನ ಬಿಸಾಕಿಯಲ್ಲಿ ಹೋಗದೆ ಹೋಗ್ಬೇಕಲ್ಲ. ಆದ್ರೆ ಸರಿ, ನಾವು ಕಾನೂನುಬದ್ಧವಾಗಿ ನಾವು ಹೋಗ್ತಾ ಇದ್ದೇವೆ, ನ್ಯಾಯಬದ್ಧವಾಗಿ ನೀವು ಕೇಳ್ತಾ ಇದ್ದೇವೆ. ಅಧರ್ಮ ಅಲ್ಲ, ಅದಲ್ಲ, ಅದರ್ಮ ಅಲ್ಲ, ಅದಲ್ಲ.